ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತನ್ನ ಗಂಡನಿಂದ ಒಂದು ಹುಡುಗಿಗೆ ಮೋಸ ಆಗಿದೆ ಅಂದ್ರೆ ಯಾವ ಹೆಂಡ್ತಿನೂ ಸಹಿಸಲ್ಲ. ಅದರಲ್ಲೂ ಈ ಹುಡುಗಿಗೆ ಮಗುವಾಗಿದೆ ಅಂದ್ರೆ ಜನ್ಮದಲ್ಲೂ ಆ ಸಂಸಾರ ಸರಿ ಹೋಗಲ್ಲ ಅಜ್ಜಿ. ಬೇಕಿದ್ರೆ ಆ ಹುಡುಗಿನ ಹುಡುಕಿ ಅವಳ ಜೀವನಕ್ಕೆ ಏನ್ ಬೇಕೋ ಆ ದಾರಿ ಮಾಡ್ಕೊಳ್ಳೋಣ, ಏನಂತೀಯ? ಅಯ್ಯಯ್ಯೋ, ಇದು ನನ್ನ ಬುದ್ಧಿಗೆ ಹೊಳಿಲೇ ಇಲ್ಲ. ಎಲ್ಲಿ ನನ್ನ ಮೊಮ್ಮಗಳ ಜೀವನ ಹಾಳಾಗುತ್ತೋ ಅಂತ ಓಡ್ಕೊಂಡು ಬಂದ್ಬಿಟ್ಟೆ ಕಣೋ. ಪಾಪ, ಅವಳಿಗೆ ಏನ್ ಕಷ್ಟ ಇತ್ತೋ ಏನೋ. ಅಜ್ಜಿ, ಈಗಲೂ ಕಾಲ ಮಿಂಚಿಲ್ಲ, ಹೋಗಿ ಅವಳನ್ನ ಹುಡ್ಕೊಂಡ್ವಾ. ಬೇಡಪ್ಪ ಬೇಡ, ಅದೇನೋ ಆಗೋಯ್ತು. ಅದೇನೋ ಅಂತಾರಲ್ಲ, ಬೀದಿಲಿ ಹೋಗೋ ಮಾರಿನ ನಾವೇ ಹೋಗಿ ಮನೆ ಕರ್ಕೊಂಡು ಬಂದಾಗತ್ತೆ. ಅಪ್ಪಿ ತಪ್ಪಿ ಮತ್ತೆ ಅವಳೇನಾದ್ರೂ ನಮ್ಮ ಕೈಗೆ ಸಿಕ್ಕಿದ್ರೆ ಆಗ ಅವಳು ನಮ್ಮ ಮಾತು ಕೇಳ್ತಾಳೋ ಇಲ್ವೋ, ಕೇಳೋ ಪರಿಸ್ಥಿತಿನಲ್ಲಿ ಇರ್ತಾಳೋ ಇಲ್ವೋ. ಈಗ ನಾನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನನ್ನ ಮೊಮ್ಮಗಳ ಬಗ್ಗೆ ನಾನು ಯೋಚನೆ ಮಾಡಬೇಕು. ಯಾಕಂದ್ರೆ ಪದ್ಮಿನಿ ಈಗ ಗರ್ಭಿಣಿ. ಮೊದಲನೇ ಮಗು ಗರ್ಭಪಾತ ಆದ್ಮೇಲೆ ಅವಳು ವೀಕ್ ಆಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಯಾವುದೇ ಸೂಕ್ಷ್ಮವಾದ ವಿಚಾರ ಅವಳು ಮುಂದೆ ಮಾತಾಡಬೇಡಿ ಅಂತ ಡಾಕ್ಟರ್ ಹೇಳಿದಾರಲ್ಲ. ಅಜ್ಜಿ, ಅವಳು ಮತ್ತೆ ಹುಡ್ಕೊಂಬಂದ್ರೆ ಏನ್ ಮಾಡೋದಜ್ಜಿ? ಆದಷ್ಟು ಬೇಗ ನಾವು ಆ ಮನೆ ಬದಲಾಯಿಸ್ಬೇಕು. ನಾವು ಹೋಗೋ ಮನೆಗೂ ಊರಿನ ಜನಕ್ಕೂ ಸಂಪರ್ಕ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ನಮ್ಮ ಕಾಂಪೌಂಡ್ನ ನಾವು ಭದ್ರ ಮಾಡ್ಕೊಂಡ್ರೆ ಯಾರಿಂದನೂ ನಮಗ್ ತೊಂದರೆ ಆಗಲ್ಲ. ತಾತ ಇದಕ್ಕೆಲ್ಲ ಒಪ್ಕೋಬೇಕಲ್ಲ. ಅದನ್ನ ನನಗ್ ಬಿಡು, ನಾನ್ ನೋಡ್ಕೋತೀನಿ. ಒಟ್ನಲ್ಲಿ ನಿನ್ನಿಂದ ನನ್ನ ಮೊಮ್ಮಗಳಿಗೆ ತೊಂದರೆ ಆಗ್ಬಾರ್ದು ನೋಡು.